ಭಾರತದ ಇತಿಹಾಸದಲ್ಲಿ ಒಬ್ಬ ರಾಜನ ಜೀವನ 2 ಭಾಗಗಳಾಗಿ ವಿಭಜಿತವಾಗಿದೆ. ಒಂದು ಭಾಗ ರಕ್ತ, ಯುದ್ಧ, ಹತ್ಯಾಕಾಂಡ. ಮತ್ತೊಂದು ಭಾಗ ಶಾಂತಿ, ಯುವ, ಧರ್ಮ, ಮಾನವೀಯತೆ. ಈ 2 ತುದಿಗಳನ್ನು ಸಂಪರ್ಕಿಸುವ ವ್ಯಕ್ತಿಯೇ ಚಕ್ರವರ್ತಿ ಅಶೋಕ. ಇದು ಕೇವಲ ರಾಜನ ಕಥೆಯಲ್ಲ, ಪರಿವರ್ತನೆಯ ಮಹಾಕಥೆ. ಚಂದ್ರಗುಪ್ತ ಮೌರ್ಯ ಅರಮನೆ, ಮೌರ್ಯ ವಂಶದ ಹಿನ್ನೆಲೆ. ಚಂದ್ರಗುಪ್ತ ಮೌರ್ಯನು ಸ್ಥಾಪಿಸಿದ ಮೌರ್ಯ ಸಾಮ್ರಾಜ್ಯವು ಪ್ರಾಚೀನ ಭಾರತದ ಅತಿದೊಡ್ಡ ಸಾಮ್ರಾಜ್ಯಗಳಲ್ಲಿ ಒಂದಾಗಿದೆ. ತಂದೆ ಬಿಂದುಸಾರ ಸಾಮ್ರಾಜ್ಯವನ್ನು ವಿಸ್ತರಿಸಿದನು. ಕ್ರಿಸ್ತಪೂರ್ವ 304ರಲ್ಲಿ ಅಶೋಕನು ಜನಿಸಿದನು. ಅವನ ತಾಯಿ ಸುಭದ್ರಾಂಗಿ. ಬಾಲ್ಯದಲ್ಲೇ ಅವನು ಕ್ರೂರ ಸ್ವಭಾವ ಹೊಂದಿದ್ದನು. ಸಹೋದರರು ಅವನನ್ನು ನೋಡಿ ಭಯಪಡುತ್ತಿದ್ದರು. ಈ ಹುಡುಗ ಸಿಂಹಾಸನಕ್ಕೇರಿದ್ರೆ ಏನಾಗುತ್ತೋ? ತಕ್ಷಶಿಲೆಯಲ್ಲಿ ಬಂಡಾಯ! ಯುವ ಅಶೋಕನನ್ನು ಅಲ್ಲಿಗೆ ಕಳುಹಿಸಲಾಯಿತು. ಕಠಿಣ ಆಡಳಿತದಿಂದ ಶಾಂತಿ, ಯುದ್ಧವಿಲ್ಲದೆ ಆಡಳಿತದಿಂದಲೇ ಬಂಡಾಯ ನಿಗ್ರಹಿಸಿದನು. ಉಜ್ಜಯಿನಿಯಲ್ಲಿ ಉಪರಾಜನಾದನು. ಶಿಸ್ತಿನ ಆಡಳಿತಗಾರನಾಗಿ ಹೆಸರು ಪಡೆದನು. ಬಿಂದುಸಾರನ ಮರಣದ ನಂತರ ಸಿಂಹಾಸನಕ್ಕಾಗಿ ಭೀಕರ ಹೋರಾಟ. ಅಶೋಕ ತನ್ನ ಸಹೋದರರನ್ನು ಸಂಹರಿಸಿದನು. ಅಶೋಕ ಸಿಂಹಾಸನಾರೋಹಣ. ಕ್ರಿಪು 268ರಲ್ಲಿ ಚಕ್ರವರ್ತಿಯಾದನು. ಜನರು ಅವನನ್ನು ಚಂಡಾಶೋಕ ಎಂದರು. ಕಳಿಂಗ ಯುದ್ಧ ಅವನ ಜೀವನವನ್ನ ಬದಲಾಯಿಸಿತು. ಭೀಕರ ಯುದ್ಧ ಆರಂಭವಾಯಿತು. ಲಕ್ಷಾಂತರ ಜನರ ಸಾವು. ರಕ್ತಭರಿತ ಮೈದಾನ ಯುದ್ಧದ ನಂತರದ ಭೀಕರ ದೃಶ್ಯ. ಅಶೋಕನ ಮನಸ್ಸು ಒಡೆದು ಹೋಯಿತು. ಈ ಗೆಲುವಿನಿಂದ ನನಗೇನು ಸಿಕ್ಕಿತು? ನೋವು, ಪಶ್ಚಾತ್ತಾಪ ಮಾತ್ರ. ಇಲ್ಲಿ ಚಂಡಾಶೋಕ ಸತ್ತನು. ಹೊಸ ಅಶೋಕ ಹುಟ್ಟಿದನು. ಭಂತೆ, ನಾನು ಬೌದ್ಧ ಧರ್ಮವನ್ನು ಸ್ವೀಕರಿಸಲು ಬಯಸುತ್ತೇನೆ. ಸಾಧು, ಬುದ್ಧಂ ಶರಣಂ ಗಚ್ಛಾಮಿ, ಧಮ್ಮಂ ಶರಣಂ ಗಚ್ಛಾಮಿ. ಅಹಿಂಸೆ ಅವನ ಮಾರ್ಗವಾಯಿತು. ಧಮ್ಮಚಕ್ರತ, ಧಮ್ಮನೀತಿ ಅನುಸರಿಸಿದನು. ಧಾರ್ಮನಿಧಿ ಅನುಸರಿಸಿದನು. ತನ್ನ ಆದೇಶಗಳನ್ನು ಕಲ್ಲಿನಲ್ಲಿ ಕೆತ್ತಿಸಿದನು. ವಿವಿಧ ಲಿಪಿಗಳಲ್ಲಿ ಶಾಸನಗಳು.
ಕಳಿಂಗ ಯುದ್ಧದ ಪಶ್ಚಾತ್ತಾಪ. ಮೂರನೇ ಬೌದ್ಧ ಸಮ್ಮೇಳನದಲ್ಲಿ ನಾವು ಧಮ್ಮವನ್ನು ಶುದ್ಧೀಕರಿಸಬೇಕು. ಇದು ಸಂಘದ ಐಕ್ಯಕ್ಕೆ ಅತಿ ಮುಖ್ಯವಾಗಿದೆ. ದ್ವಿತೀಯ ಬುದ್ಧ ಎಂದು ಕರೆಯಲ್ಪಟ್ಟನು. ಕ್ರಿಪು 232ರಲ್ಲಿ ಅವನು ನಿಧನರಾದನು. ಶಕ್ತಿ ಗೆಲುವಿಗಲ್ಲ, ಪರಿವರ್ತನೆಗಾಗಿ. ಅಶೋಕ ನಮಗೆ ಕಲಿಸಿದ ಪಾಠ. ಈ ಕತೆ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.